ಬ್ರಹ್ಮಾಂಡದ ಪ್ರಭು ಕೃಷ್ಣನಿಗೆ ನಮಸ್ಕಾರ. ಜೈ ಶ್ರೀಕೃಷ್ಣ. ಇದು ವಿಡಿಯೋ ನೋಡುವ ಮೊದಲು ಒಂದು ಲೈಕ್ ಮಾಡಿ, ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಜನನ ತಿಥಿಯ ಪ್ರಕಾರ ಅದೃಷ್ಟ ಯಾವ ವಯಸ್ಸಿನಲ್ಲಿ ಬರುತ್ತದೆ? ಅನೇಕ ಜನರು ಅದೃಷ್ಟಕ್ಕಾಗಿ ಕಾಯುತ್ತಿದ್ದಾರೆ. ಇವೆ ವ್ಯವಹಾರದಲ್ಲಿ ಒಳ್ಳೆಯ ಕೆಲಸ, ಬೆಳವಣಿಗೆ ಮತ್ತು ಆದಾಯದಲ್ಲಿನ ಸ್ಥಿರತೆ ಎಲ್ಲವೂ ಅದೃಷ್ಟದಲ್ಲಿ ನಂಬಿಕೆಯಿರುವವರು ಒಟ್ಟಾಗಿ ಬರಬೇಕು. ಸುತ್ತಮುತ್ತ 90% ಜನ ಇದ್ದಾರೆ. ಕೆಲವೇ ಜನರು ಅವರೇನೇ ಮಾಡಿದರೂ ಪರವಾಗಿಲ್ಲ, ನಮ್ಮ ದೈನಂದಿನ ಜೀವನದಲ್ಲಿ ಕೆಟ್ಟದ್ದು ಅಡಗಿಕೊಂಡಿದೆ ಎಂದು ನಮಗೆ ತಿಳಿದಿದೆ. ಅವರು ತಮ್ಮ ಕಣ್ಣೆದುರೇ ಬಳಲುತ್ತಿದ್ದಾರೆ. ಆದರೂ ಸಹ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಗಳು ತುಂಬಾ ವಿಶೇಷವೆಂದು ಪರಿಗಣಿಸಲಾಗಿದೆ. ಅಲ್ಲದೆ ಕೆಲವು ಜನ್ಮ ದಿನಾಂಕಗಳೊಂದಿಗೆ ಜನರು ಬುದ್ಧಿವಂತರು ಮತ್ತು ಸಂಖ್ಯಾತ್ಮಕ ವ್ಯಕ್ತಿಗಳನ್ನು ಪ್ರತಿಭಾನ್ವಿತ ಎಂದು ಪರಿಗಣಿಸಲಾಗುತ್ತದೆ. ವಿಜ್ಞಾನ ಹೇಳುತ್ತದೆ. ಆದರೆ ಸಂಖ್ಯೆಯನ್ನು ಅವಲಂಬಿಸಿ ನೀವು ಯಾವ ದಿನಾಂಕಗಳಲ್ಲಿ ಜನಿಸಿದ್ದೀರಿ, ಅವರಿಗೆ ಯಾವ ವಯಸ್ಸು, ಯಾವ ವರ್ಷ. ಈಗ ಅದೃಷ್ಟ ನಿಮ್ಮ ಬಳಿಗೆ ಬರುತ್ತಿದೆಯೇ? ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹುಟ್ಟಿದ ದಿನಾಂಕಗಳು 1, 10, 19, 28. 1ನೇ ಸ್ಥಾನಕ್ಕಿಂತ ಕೆಳಗೆ ಜನಿಸಿದ ಪ್ರತಿಯೊಬ್ಬರೂ ಅವರು ಬರುತ್ತಾರೆ. ಈ ಸಂಖ್ಯೆಯ ಮುಖ್ಯಸ್ಥ ರವಿ ವೀಲು ಅವರೇ. ಕಠಿಣ ಪರಿಶ್ರಮದ ಮೂಲಕ ಗಳಿಸಿ. ಅವರು ವಿಭಿನ್ನವಾಗಿವೆ. ಅವರಿಗೆ ಒಂದು ಮನಸ್ಥಿತಿಯಿದೆ. ಅವರ ವೃತ್ತಿಗಳು, ಉದ್ಯೋಗಗಳು, ಏಜೆಂಟರು, ವೈದ್ಯರು, ಎಂಜಿನಿಯರ್ಗಳು ಮತ್ತು ನಾಯಕರಾಗಿ ಅವರು ಉತ್ಕೃಷ್ಟರಾಗುತ್ತಾರೆ. ಅವರಿಗೆ ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತವೆ. 22. ಈ ವರ್ಷ ಅದೃಷ್ಟವು ನಿಮ್ಮ ದಾರಿಗೆ ಬರುತ್ತದೆ. ಈ ವ್ಯಕ್ತಿಯು ಎಲ್ಲದರಲ್ಲೂ ಯಶಸ್ವಿಯಾಗುತ್ತಾನೆ. ಮತ್ತು ಯಶಸ್ವಿಯಾಗಲು ಮಾತ್ರವಲ್ಲ, ಹಣ ಸಂಪಾದಿಸಲು ಸಹ ಸರಕುಗಳು ಲಾಭ ಗಳಿಸಲು ಪ್ರಾರಂಭಿಸುತ್ತವೆ. ಅದೃಷ್ಟ ಅವರಿಗೆ ಒಳ್ಳೆಯ ಬದಲಾವಣೆಗಳನ್ನು ತರಲಿ. ವರ್ಷಗಳು 10, 19, 22, 37, 46, 55. ವೃದ್ಧಾಪ್ಯದಲ್ಲಿ ಅದೃಷ್ಟವು ಅವರಿಗೆ ಒಳ್ಳೆಯ ಬದಲಾವಣೆಗಳನ್ನು ತರುತ್ತದೆ. ಆ ಬದಲಾವಣೆಗಳ ಪ್ರಕಾರ ಅವರು ತಮ್ಮ ವಯಸ್ಸಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಅವರು ಉನ್ನತ ಸ್ಥಾನದಲ್ಲಿರುತ್ತಾರೆ, ಮಟ್ಟವನ್ನು ತಲುಪಬಹುದು. ಈ ದಿನಾಂಕದಂದು ಜನ್ಮದಿನಾಂಕಗಳು 2, 11, 20, 29. ಹುಟ್ಟುವ ಪ್ರತಿಯೊಬ್ಬರೂ 1ನೇ ಸ್ಥಾನಕ್ಕೆ ಇಳಿಯುತ್ತಾರೆ. ಅವರು ಜೀವನದಲ್ಲಿ ಶ್ರೀಮಂತರು ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು ಸಮರ್ಥ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. ಸೂಕ್ಷ್ಮ. ಅವರು ಸ್ವಭಾವದಿಂದ ಬಹಳ ಜಾಗರೂಕರಾಗಿರುತ್ತಾರೆ. ಇರುತ್ತದೆ. ಅವರಿಗೆ ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತವೆ. 24. ವರ್ಷಗಳಲ್ಲಿ ಅದೃಷ್ಟವಿರಲಿ. ಬರುತ್ತದೆ. ಶ್ರಮಕ್ಕೆ ತಕ್ಕ ಫಲಿತಾಂಶಗಳು ಅನುಭವ. ಹಣ ಸಂಪಾದಿಸುವುದು ಸಹ ವರ್ಷವುದ್ದಕ್ಕೂ ಚೆನ್ನಾಗಿ ಬೆಳೆಯುತ್ತದೆ. ವೃತ್ತಿಗಳು, ಬರಹಗಾರರು, ಕಲಾವಿದರು, ನಟರು. ಅವರು ವ್ಯಾಪಾರಿಗಳಾಗುತ್ತಾರೆ. ಒಳ್ಳೆಯದಾಗಲಿ. ಬದಲಾವಣೆಯ ವರ್ಷಗಳು 11, 20, 24, 38, 47, 56, 65ನೇ ವಯಸ್ಸಿನಲ್ಲಿ ಅದೃಷ್ಟಶಾಲಿ ಒಳ್ಳೆಯ ಬದಲಾವಣೆ ತರುತ್ತದೆ. ಈ ದಿನಾಂಕದಂದು 3, 12, 21, 30. ಸಂಖ್ಯೆಯ ಅಡಿಯಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಅವರು ಬರುತ್ತಾರೆ. ಅವರು ಸಮಾಜದಲ್ಲಿ ಅದೃಷ್ಟವಂತರು. ಅವರು ಹಣ ಮತ್ತು ಖ್ಯಾತಿಯನ್ನು ಹೊಂದಿರುವ ಜನರು. ಅವರು ಬಹುಮುಖ ಪ್ರತಿಭೆಗಳು ಕೂಡ. ಅವರಿಗೆ ತುಂಬಾ ಒಳ್ಳೆಯ ಹಾಸ್ಯ ಪ್ರಜ್ಞೆಯಿದೆ. ವೃತ್ತಿಗಳು ಅಧಿಕಾರಿಗಳು, ನೌಕರರು, ನಾಯಕರು. ಅವರು ಖ್ಯಾತಿಯನ್ನು ಹೊಂದಿರುವ ಜನರಾಗುತ್ತಾರೆ. ಒಳ್ಳೆಯ ಸಮಯ ಅವರ 32ನೇ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ಅದೃಷ್ಟ ನಿಮ್ಮ ದಾರಿಗೆ ಬರುತ್ತದೆ. ಈ ವರ್ಷ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಿರುವ ಎಲ್ಲದರಲ್ಲೂ ನೀವು ಉತ್ತಮ ಯಶಸ್ಸನ್ನು ಸಾಧಿಸುವಿರಿ. ಅದೃಷ್ಟ ಅವರಿಗೆ ಒಳ್ಳೆಯ ಬದಲಾವಣೆಗಳನ್ನು ತರಲಿ. ವರ್ಷಗಳು 12, 21, 32, 39, 48, 57. ಈ ವಯಸ್ಸಿನಲ್ಲಿ ಅವರಿಗೆ ಶುಭವಾಗಲಿ. ಬದಲಾವಣೆಗಳನ್ನು ತರುತ್ತದೆ. ಈ ದಿನಾಂಕದಂದು 4, 13, 22, 31. ಜನ್ಮ ದಿನಾಂಕಗಳು 4ನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಅವರು ಬರುತ್ತಾರೆ. ವಿಭಿನ್ನ ಮನಸ್ಥಿತಿಯನ್ನು ಇರುತ್ತದೆ. ಅವರು ಚೆನ್ನಾಗಿ ಸಂಪಾದಿಸುತ್ತಾರೆ. ವಿಭಿನ್ನ. ಅವರಿಗೆ ಒಂದು ಮನಸ್ಥಿತಿಯಿದೆ. ಅದು ವೈಯಕ್ತಿಕ ಜೀವನವಾಗಲಿ ಅಥವಾ ವೃತ್ತಿಯಾಗಲಿ. ಅವರು ಕ್ರಮಬದ್ಧ ರೀತಿಯಲ್ಲಿ ಮುಂದುವರೆಯಲು ಬಯಸುತ್ತಾರೆ. ಎಂಜಿನಿಯರ್ಗಳು, ತಂತ್ರಜ್ಞರು, ವ್ಯವಹಾರಗಳಲ್ಲಿ ಉದ್ಯೋಗಗಳೇ ಇವೆ. 36 ಮತ್ತು 42ನೇ ಸ್ಥಾನಗಳಿಗೆ ಒಳ್ಳೆಯ ಪ್ರಾರಂಭ. ನಿಮ್ಮ ವಯಸ್ಸಿನಲ್ಲಿ ಶುಭವಾಗಲಿ. ಬರುತ್ತದೆ. ಈ ವರ್ಷದ ಜನರು ಬಡ್ತಿಗಳು, ಹಣಕಾಸಿನ ಲಾಭಗಳು ಇತ್ಯಾದಿ.
ನೀವು ಯಶಸ್ಸನ್ನು ಸಾಧಿಸುವಿರಿ. 13, 22, 36, 42, 49, 58, 67 ವಯಸ್ಸಿನಲ್ಲಿ ಅವರಿಗೆ ಶುಭವಾಗಲಿ. ಬದಲಾವಣೆಗಳನ್ನು ತರುತ್ತದೆ. ಈ ದಿನಾಂಕದಂದು 5, 14, 23 ಹುಟ್ಟಿದ ದಿನಾಂಕಗಳು 5ನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಅವರು ಬರುತ್ತಾರೆ. ಅವರು ಬುದ್ಧಿವಂತರು. ಅವರು ಸೃಜನಶೀಲರು. ವಾಚಾಳಿತೆಯಿರುತ್ತದೆ. ಅವರ ವೃತ್ತಿಗಳು ಗುಮಾಸ್ತಾ, ಬ್ಯಾಂಕ್, LIC, ವೈದ್ಯರು, ವಕೀಲರು, ವ್ಯಾಪಾರಿಗಳು ಕೂಡ ಇರಬಹುದು. ಅವರಿಗೆ ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತವೆ. 32ನೇ ಈ ವರ್ಷ ಅದೃಷ್ಟವು ನಿಮ್ಮ ದಾರಿಗೆ ಬರುತ್ತದೆ. ಒಳ್ಳೆಯ ಖ್ಯಾತಿಯ ವರ್ಷಗಳು ಈ ಹಂತದಲ್ಲಿವೆ. ಸಂಭವಿಸುತ್ತದೆ. 14, 23, 32, 41, 54, 60 ಈ ವಯಸ್ಸಿನಲ್ಲಿ ಅವರಿಗೆ ಶುಭವಾಗಲಿ. ಬದಲಾವಣೆ ತರುತ್ತದೆ. ಜನ್ಮ ದಿನಾಂಕಗಳು 6, 15, 24 6ನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಅವರು ಬರುತ್ತಾರೆ. ಅವರು ಸ್ವಪ್ರಯತ್ನದಿಂದ ಬೆಳೆಯುತ್ತಾರೆ. ಅವರು ಹೆಚ್ಚು ಭಾವನಾತ್ಮಕರು. ಆಪತ್ತಿನಲ್ಲಿ ಅವರನ್ನು ಸಮರ್ಥಿಸಲು ನಿಗದಿಗಳು ಸರಿಯಾದ ಸಲಹೆಗಳನ್ನು ನೀಡುತ್ತಾರೆ. ಅವರ ವೃತ್ತಿಗಳು, ಉದ್ಯೋಗಗಳು, ವ್ಯಾಪಾರಗಳು, ಏಜೆಂಟ್ಗಳಾಗಿ ನಾಯಕರಿದ್ದಾರೆ. ಒಳ್ಳೆಯ ಸಮಯ 25ನೇ ವರ್ಷದಲ್ಲಿ ಪ್ರಾರಂಭವಾಗುತ್ತದೆ. ಶುಭವಾಗಲಿ. ಇದು ಅವರ ಕನಸನ್ನು ಸಾಧಿಸಲು ಸೂಕ್ತ ವರ್ಷವಾಗಿ ನೀವು ಹೇಳಬಹುದು. ಶುಭವಾಗಲಿ. ಒಳ್ಳೆಯ ಬದಲಾವಣೆಗಳು. ವರ್ಷಗಳು 15, 25, 33, 42, 51, 60, 69 ಈ ವಯಸ್ಸಿನಲ್ಲಿ ಅವರಿಗೆ ಶುಭವಾಗಲಿ. ಬದಲಾವಣೆ ತರುತ್ತದೆ. ಜನ್ಮ ದಿನಾಂಕಗಳು 7, 16, 25 ಈ ದಿನಾಂಕದಂದು ಜನನ. ಅವೆಲ್ಲವೂ 7ನೇ ಸ್ಥಾನಕ್ಕೆ ಇಳಿಯುತ್ತವೆ. ಅವರು ಬರುತ್ತಾರೆ. ಅವರಿಗೆ ಹಣದ ಕೊರತೆಯಿಲ್ಲ. ಅವರಿಗೆ ಭಕ್ತಿಯ ಭಾವನೆ ಹೆಚ್ಚು. ಏಷಿಯನ್ ಬುದ್ಧಿಯನ್ನು ಹೊಂದಿರುವ ಅವರು ಬುದ್ಧಿವಂತರಂತೆ ಕಾಣುತ್ತಾರೆ. ಅವರಿಗೆ ಸಾಮಾಜಿಕ ಸ್ಮರಣೀಯತೆಯು ತುಂಬಾ ಹೆಚ್ಚಾಗಿದೆ. ಕಲಾವಿದರು ಮತ್ತು ಉದ್ಯೋಗಿಗಳಾಗಿ ವೃತ್ತಿಗಳು ವ್ಯಾಪಾರಿಗಳಾಗುತ್ತಾರೆ. ಅವರಿಗೆ ಒಳ್ಳೆಯ ಸಮಯ ಅವರ 38 ಮತ್ತು 42ನೇ ವರ್ಷದಲ್ಲಿ ಪ್ರಾರಂಭವಾಗುತ್ತದೆ. ನಿಮ್ಮ ವಯಸ್ಸಿನಲ್ಲಿ ಶುಭವಾಗಲಿ. ಬರುತ್ತದೆ. ಈ ವರ್ಷ ಕಠಿಣ ಪರಿಶ್ರಮದ ಫಲಿತಾಂಶಗಳು ಕಾಣುತ್ತವೆ. ಬರುತ್ತದೆ. ಶುಭವಾಗಲಿ. ಒಳ್ಳೆಯ ಬದಲಾವಣೆ. ವರ್ಷಗಳು 16, 25, 38, 42, 52, 64 ಈ ವಯಸ್ಸಿನಲ್ಲಿ ಅವರಿಗೆ ಶುಭವಾಗಲಿ. ಬದಲಾವಣೆ ತರುತ್ತದೆ. ಹುಟ್ಟಿದ ದಿನಾಂಕಗಳು 8, 17, 26 ಈ ದಿನಾಂಕಗಳಲ್ಲಿ 8ನೇ ಸಂಖ್ಯೆಯ ಅಡಿಯಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಅವರು ಬರುತ್ತಾರೆ. ಅವರು ಉಳಿದವರಿಗಿಂತ ಉತ್ತಮರು. ಅವರು ಆರ್ಥಿಕವಾಗಿ ಸಬಲರು. ಗೆಲುವಿನ ಆಡತದಲ್ಲಿ ಆಸಕ್ತಿ ಅಗತ್ಯವಾದ ಶಕ್ತಿ ಮತ್ತು ಅದೃಷ್ಟವನ್ನು ತರುತ್ತದೆ. ವೃತ್ತಿಗಳು, ಎಂಜಿನಿಯರ್ಗಳು, ವೈದ್ಯರು, ಪೊಲೀಸರು, ನಟರು, ವ್ಯಾಪಾರಿಗಳು. ಒಳ್ಳೆಯ ಸಮಯ 36 ಮತ್ತು 42ನೇ ವರ್ಷದಲ್ಲಿ ಪ್ರಾರಂಭವಾಗುತ್ತದೆ. ಅದೃಷ್ಟ ನಿಮ್ಮ ದಾರಿಗೆ ಬರುತ್ತದೆ. ವಿಚಾರ ಈ ವರ್ಷ ಅವರು ಗುರಿಗಳನ್ನು ಸಾಧಿಸುತ್ತಾರೆ. ಸ್ವೀಕರಿಸಿ. ಶುಭವಾಗಲಿ. ಶುಭ ಬದಲಾವಣೆಗಳು. ವರ್ಷಗಳು 17, 26, 36, 42, 53, 21 ಈ ವಯಸ್ಸಿನಲ್ಲಿ ಅದೃಷ್ಟ ಅವರಿಗೆ ಒಳ್ಳೆಯ ಬದಲಾವಣೆಗಳನ್ನು ತರುತ್ತದೆ. ಜನ್ಮ ದಿನಾಂಕಗಳು 9, 18, 27 ಈ ದಿನಾಂಕದಂದು ಜನನ. ಅವೆಲ್ಲವೂ 9ನೇ ಸ್ಥಾನಕ್ಕೆ ಇಳಿಯುತ್ತವೆ. ಅವರು ಬರುತ್ತಾರೆ. ಅವರಿಗೆ ಹಣದ ಲಭ್ಯತೆಯಿದೆ ಮತ್ತು ಅವರು ಶ್ರೀಮಂತರು. ಗಳಿಸಿ. ಅವರಿಗೆ ವಿಶಾಲ ದೃಷ್ಟಿಯಿದೆ. ಇರುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಧೈರ್ಯಶಾಲಿಯಾಗಿ ಒಂದು ಹೆಜ್ಜೆ ಮುಂದಿಡಬಹುದು. ಅವರ ವೃತ್ತಿಗಳು ಕೃಷಿ, ವೈದ್ಯರು, ಏಜೆಂಟರು, ರಾಜಕಾರಣ ಚೆನ್ನಾಗಿ ಹೊಂದಿಕೊಂಡು ಬರುತ್ತದೆ. ಒಳ್ಳೆಯ ಸಮಯ 28ನೇ ವರ್ಷದಲ್ಲಿ ಪ್ರಾರಂಭವಾಗುತ್ತದೆ. ಶುಭವಾಗಲಿ. ಇದು ಅವರ ಕನಸನ್ನು ಸಾಧಿಸಲು ಸೂಕ್ತ ವರ್ಷವಾಗಿ ನೀವು ಹೇಳಬಹುದು. ಶುಭವಾಗಲಿ. ಒಳ್ಳೆಯ ಬದಲಾವಣೆಗಳು. ವರ್ಷಗಳು 18, 28, 36, 45, 54, 63, 72 ಈ ವಯಸ್ಸಿನಲ್ಲಿ ಅವರಿಗೆ ಶುಭವಾಗಲಿ. ಬದಲಾವಣೆ ತರುತ್ತದೆ. ನೀವು ಮಾಡುತ್ತಿರುವುದು ಇದೇ ಕೆಲಸ. ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ವರ್ಷ ಅದೃಷ್ಟಕರ ಅದು ಸಂಭವಿಸುತ್ತದೆ ಎಂದು ಪರೀಕ್ಷಿಸಿ. ಈ ವಿಡಿಯೋದಿಂದಾಗಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಸುಖಿನೋ ಭವನ್.